ನಮಸ್ಕಾರ. ನಾನು ಅನಿತಾ ರಾಣಿ, ಗೊತ್ತಲ್ಲ ನಿಮಗೆಲ್ಲ. ಎಲ್ಲ ಚಿತ್ರಲೋಕ.com ಯೂಟ್ಯೂಬ್ ಚಾನಲಿನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಧನ್ಯವಾದಗಳು. ಇಷ್ಟು ದಿವಸ ನನ್ನ ಎಪಿಸೋಡ್ಗಳು ಬಂದಾಗ ನೀವೆಲ್ಲ ನೋಡಿದ್ದೀರಾ, ಸಂತೋಷ ಪಟ್ಟಿದ್ದೀರಾ, ಕೆಲವರು ಬೈದಿದ್ದೀರಾ. ಬೈದ್ರೂ ನಾನು ಖುಷಿಯಾಗಿ ನಗ್ತಾ ಇದ್ದೆ. ನಮ್ಮ ವೀರೇಶ್ ಅವ್ರು ಹೇಳಿದ್ರು ಈ ಥರ ಎಲ್ಲ ಕಮೆಂಟ್ ಹಾಕಿದ್ದಾರೆ ಅಂತ. ನಾನು ಜೋರಾಗಿ ನಗ್ತಾ ಇದ್ದೆ. ಯಾಕೆಂದರೆ ತುಂಬ ಹೊಗಳೋರಿಗಿಂತ ಕೆಲವರು ಬೈಯೋರು ಬೇಕು. ಬರೀ ಹೊಗಳೋದಂದರೆ ಹೊಗಳ್ತಾ ಇರ್ತಾರೆ, ಬೈಯೋರು ಬೇಕು. ಹಾಗಾಗಿ ನಾನು ನಗ್ತಾ ಇದ್ದೆ. ಅದಕ್ಕೆ ವೀರೇಶ್ ಅವ್ರು ಅಂತಿದ್ರು, ಏನಮ್ಮ ನಗ್ತಾ ಇದೀಯಾ ಅಂತ. ಹೌದು, ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೊಂಡಾಗಲೇ ಲೈಫ್ ಅಲ್ವಾ. ಇರಲಿ. ನಮ್ಮ ವೀರೇಶ್ ಅವರು ತುಂಬ ದಿನಗಳಿಂದ ಎಂದು ಅವರು ಚಿತ್ರಲೋಕ.com ಯೂಟ್ಯೂಬ್ ಚಾನಲ್ ಮಾಡಿದ್ರು, ಅವತ್ತಿಂದನೂ ಬಾಮ್ಮ ಮಾತಾಡು ಅಂತಿದ್ರು. ನಾನು ಸ್ವಲ್ಪ ಏನೋ ಕಾರಣಾಂತರದಿಂದ ಸುಮ್ಮನೆ ಇದ್ದೆ. ಆಮೇಲೆ ಒಂದಿನ ಟೈಮ್ ಕೂಡ ಬಂತು, ಮಾತಾಡಿದ್ವಿ. ಎಲ್ಲ ಕತೆಗಳು ನಿಜ ಹೇಳಿದ್ದೀನಿ, ಎಲ್ಲೂ ಸುಳ್ಳು ಹೇಳಲಿಲ್ಲ. ಯಾಕಂದರೆ ನೀವು ಚಿತ್ರಲೋಕ.com ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ನನ್ನ ಅಷ್ಟು ಗೊತ್ತಿರಲ್ಲ. ಗೊತ್ತಿಲ್ಲದೆ ಇದ್ದಾಗ ನನ್ನ ಗೊತ್ತಿರುವಂಥ, ನನ್ನ ಸುತ್ತಮುತ್ತ ಇರುವಂಥ ನನ್ನ ಸ್ನೇಹಿತರು, ನನ್ನ ಬಂಧುಗಳು, ವೀರೇಶ್ ಅವರು, ನಮ್ಮ ಚೇಂಬರು, ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ಎಲ್ಲರೂ ನನ್ನ ತುಂಬ ಹತ್ತಿರದಿಂದ 30-35 ವರ್ಷದಿಂದ ನಾನು ತುಂಬ ಹತ್ತಿರದಿಂದ ಬಲ್ಲವರಿದ್ದಾರೆ. ಹಾಗಾಗಿ ನಾನು ಎಲ್ಲಾದರೂ ಸುಳ್ಳುಗಳು ಹೇಳಿದಾಗ ಅವರು ನನ್ನ ಕೇಳ್ಬೋದು, ಈ ಥರ ಎಲ್ಲ ಬೇರೆ ಇಲ್ದಿರೋ ಮಾತೆಲ್ಲ ಮಾತಾಡಿದ್ಯಾ ಅಂತ. ಹಾಗಾಗಿ ನಾನು ಸುಳ್ಳುಗಳು ಹೇಳಕ್ಕೆ ಹೋಗಲಿಲ್ಲ. ಲೈಫಲ್ಲಿ ಏನಿತ್ತು ಅದು ನಿಜ ಹೇಳಿದ್ದೀನಿ. ನಿಮ್ಗಳಿಗೆ ನೀವು ಬೇರೆ ಥರ ಅರ್ಥ ಮಾಡ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಅದು ನಿಮಗೆ ಬಿಟ್ಟಿರೋದು. ಆದರೂ ನಿಮ್ಮನ್ನು ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದೇ ಹೇಳೋದ್ನೆಲ್ಲ ಬೈಯೋರು ಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು, ಚಿತ್ರಲೋಕ.com ಇಂದ ನನ್ನ ಸ್ವಲ್ಪ ಈ ವಿಷಯ ಅಂದರೆ ನೀವು ಇಂಟರ್ವ್ಯೂ ಮಾಡಿದ್ದರಿಂದ ನನ್ನ ಕೆಲವು ಸ್ನೇಹಿತರು ಸ್ವಲ್ಪ ಎಲ್ಲೋ ದೂರ ಇದ್ದರು ಕಾರಣಾಂತರದಿಂದ. ಹೆಣ್ಮಕ್ಳಾಗಿರ್ಬೋದು, ಗಂಡಸರಾಗಿರ್ಬೋದು, ಸ್ನೇಹಿತರು. ಓಕೆ, ಎಲ್ಲರೂ ನಾನು ಸತ್ಯ ಹೇಳಬೇಕಂದ್ರೆ ಅವ್ರ ನಂಬರ್ ಇಟ್ಕೊಂಡಿರಲಿಲ್ಲ. ಕೆಲವರು ಅವರೇ ಫೋನ್ ಮಾಡಿ, ನಾವು ಚಿತ್ರಲೋಕ.com ನೋಡಿದ್ವಿ, ತುಂಬ ಖುಷಿ ಆಯಿತು, ನಮ್ಮನ್ನೆಲ್ಲ ನೆನೆಸ್ಕೊಂಡಿದ್ದೀರಾ ನೀವು, ಯಾವ ಫ್ರೆಂಡ್ಸನ್ನು ಕಮ್ಯುನಿಕೇಷನ್ ಇಲ್ಲದೆ ಇದ್ರೂ ಒಟ್ಟಿನಲ್ಲಿ ನಮ್ಮ ಹೆಸರು ಹೇಳಿದ್ದೀರಾ, ನಮ್ಮ ಬಗ್ಗೆ ಮಾತಾಡಿದ್ದೀರಾ, ತುಂಬ ಥ್ಯಾಂಕ್ಸ್ ಅಂತ ಮತ್ತೆ ಕಮ್ಯುನಿಕೇಷನಿಗೆ ಬಂದಿದ್ದಾರೆ. ಮತ್ತೆ ಒಳ್ಳೆ ಸ್ನೇಹದಲ್ಲಿ ಮತ್ತೆ ಒಂದಾಗಿದ್ದೀವಿ. ತುಂಬ ಥ್ಯಾಂಕ್ಸ್ ವೀರೇಶ್ ಅವರೇ ನಿಮಗೆ. ಹಾಗೆ ನನ್ನ ಚಿತ್ರರಂಗದವರು ತುಂಬ ಪ್ರೀತಿಯಿಂದ ಆ ಕಣ್ಣಲ್ಲಿ ಕೆಲವರಿಗೆ ಏನು ವಿಷಯಗಳು ಗೊತ್ತಿರಲಿಲ್ಲ, ಆದ್ರೂ ಒಂಥರ ಕಣ್ಣಲ್ಲಿನೇ ಒಳ್ಳೆ ಒಂದು ಪ್ರೀತಿ, ಒಂದು ಒಳ್ಳೆ ಭಾವನೆಗಳನ್ನ ತೋರಿಸ್ತಾ ಇದ್ದಾರೆ. ಅವರು ನನ್ನ ನೋಡೋ ರೀತಿ ನೋಡಿದಾಗಲೇ ನನಗೆಲ್ಲೋ ಒಂಥರ ಏನಕ್ಕೆ ನಾನು ಇಷ್ಟೊಂದು ಅಂದರೆ ಒಂಥರ ಪಾಪ ಅಂತ ಹೇಳೋ ಥರದಲ್ಲಿ ನೋಡ್ತಿದ್ದಾರೆ. ಆಮೇಲೆ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟೊಂದು ಇತ್ತ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಇಷ್ಟೊಂದು ಇತ್ತ ಈ ಅಮ್ಮನ ಮನಸ್ಸಲ್ಲಿ ಎಲ್ಲೂ ತೋರಿಸ್ಕೊಳ್ತಿರ್ಲಿಲ್ಲ. ಯಾರ ಹತ್ರನೂ ಬಂದರೆ ಜೋರಾಗಿ ಮಾತಾಡೋದು, ನಗೋದು. ಒಂದ್ಸಲ ಯಾರೋ ಏನಂದ್ರು, ಏನು ಎಷ್ಟು ಖುಷಿಯಾಗಿ ನಗ್ತಾ ಇದ್ದೀರಾ, ಒಳಗಡೆ ಇಷ್ಟೊಂದು ತುಂಬಿಕೊಂಡು ಅಂತ. ನನಗೇ ಒಂದು ದಿವಸ ನಮ್ಮ ಉಮೇಶ್ ಬಣ್ಕರ್ ಅವರು ಏನು ಇಷ್ಟೊಂದು ಖುಷಿಯಾಗಿ ನಗ್ತಿದ್ರು, ಒಳಗಡೆ ಇಷ್ಟೊಂದು ತುಂಬಿಕೊಂಡಿದ್ದೀರಾ ಅಂತ. ನನಗೇನು ಅಯ್ಯೋ ಅವ್ರಿಗೇನು ಗೊತ್ತು, ಅವ್ರಿಗೆ ಹೆಂಗೆ ವಿಷಯ ಗೊತ್ತಾಯಿತು, ತುಂಬ ಹಿಂದೆ ಕತೆ ಇದು. ಅವ್ರನ್ನ ಕೇಳೋವರೆಗೂ ಬಿಟ್ಟಿಲ್ಲ, ಹಂಗೆ ಹೇಳ್ಬಿಟ್ಟು ಹೋದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಹಂಗೆ ಈಗ ನಮ್ಮ ಎಲ್ಲರೂ ಒಂಥರ ಪ್ರೀತಿಯಿಂದ ಮಾತಾಡಿಸ್ತಿದ್ದಾರೆ. ಅವರ ಎದುರುಗಡೆ ಇದ್ದಂಗೆ ನಾನಿಲ್ಲ ಅಂತ ನೀವೇ ಹೇಳಿದ್ರಿ, ಸಡನ್ನಾಗಿ ಬಿಡ್ತೀನಿ, ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾಕೆ ಹಿಂಗೆ ಮಾತಾಡ್ತಿದ್ರು, ಅವರಲ್ಲಿನೂ ತುಂಬ ನೋವುಗಳಿತ್ತು. ಅದನ್ನೆಲ್ಲ ಕೆಲವು ಸಲ ತೋರಿಸ್ಕೊಳಕ್ಕಾಗದೆ ಮಾತಾಡ್ತಿದ್ರು ಅಂತ ಅವ್ರಿಗೆ ಅರ್ಥ ಆಗಿದೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಸಂಬಂಧ ಬೆಳೀತು. ದೂರ ಇದ್ದಂಥ ಸ್ನೇಹಿತರೆಲ್ಲ ಹತ್ರ ಆದರು. ಹಂಗೆ ನೀವುಗಳು ಯಾರು ಗುರು ಇವಳು ಅಂದ್ರಿ. ಪ್ಲೀಸ್ ದಯವಿಟ್ಟು ಫಸ್ಟ್ ಎಪಿಸೋಡಿಂದ ನೋಡ್ತಾ ಬನ್ನಿ. ಆಮೇಲೆ ನಿನ್ನೆ ಎಪಿಸೋಡು ಮತ್ತೆ ಬಂತು, ನಾನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನ ನೋಡಿ.
ಸ್ವಲ್ಪ ಸಿನಿಮಾಗಳು ನೋಡಿ, ಕನ್ನಡ ಸಿನಿಮಾಗಳು. ಅದರಲ್ಲಿ ಎಲ್ಲ ಪಾತ್ರಗಳನ್ನ ನೋಡಿ, ಬರೀ ಹೀರೋ ಹೀರೋಯಿನ್ ಅಷ್ಟು ನೋಡಕ್ಕೆ ಹೋಗಬೇಡಿ, ಎಲ್ಲ ಪಾತ್ರಗಳನ್ನ ನೋಡಿ. ಏನೋ ಆಗ ನಿಮಗೆ ಗೊತ್ತಾಗತ್ತೆ. ಬರೀ ಹೀರೋ ಹೀರೋಯಿನ್ ನೋಡಿಕೊಂಡ್ರೆ ಪಕ್ಕದಲ್ಲಿರೋ ಪಾತ್ರಗಳು ಯಾರೂ ಗೊತ್ತಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಏಜ್ ಆಗತ್ತೆ. ಇವತ್ತು ಚಿಕ್ಕ ಮಗು, ನಾಳೆ ಅಪ್ಪ. ನೀವು ಈಗ ಮಗು ಆಗಿರ್ತೀರ, ಅಪ್ಪ ಆಗಿರ್ತೀರ, ತಾತ ಆಗಿರ್ತೀರ, ಅಜ್ಜ ಆಗಿರ್ತೀರ. ಎಲ್ಲರೂ ಪ್ರಕೃತಿ ನಿಯಮನ ಯಾರೂ ತಪ್ಸಕ್ಕಾಗಲ್ಲ. ಇವತ್ತೊಂದು ಮರ ನೆಟ್ಬಿಟ್ಟು ಯಾವಾಗ ಕಾಯಿ ಬಿಡುತ್ತೆ, ಆ ಮರ ದೊಡ್ಡದಾದ್ರೆ ತಾನೇ ಕಾಯಿ ಬಿಡೋಕ್ಕಾಗೋದು. ಹಂಗೇನೆ ಮನುಷ್ಯನೂ ಅಷ್ಟೇ, ಎಲ್ಲ ಪ್ರಕೃತಿಯ ನಿಯಮ, ಏನೂ ಮಾಡೋಕ್ಕಾಗಲ್ಲ. ಅದ್ರ ಜೊತೆಲಿ ನಮಗಿರೋ ಒಂಥರ ಟೆನ್ಷನ್ನು, ಡಿಪ್ರೆಷನ್ನು, ನೋವು ಎಲ್ಲವನ್ನು ನಾವು ತಗೊಂಡಾಗ, ಎಲ್ಲೂ ತೋರಿಸ್ಕೊಂಡಾಗ ಮನುಷ್ಯನ ಏನು ನಮ್ಮ ಮೇಲೇನೆ ಅದೆಲ್ಲ ಪ್ರಭಾವ ಬೀಳುತ್ತೆ. ಹಾಗಾಗಿ ದಯವಿಟ್ಟು ಯಾರಿಗೂ ಆ ಥರ ನೋವಾಗೋ ಥರ ಮಾತಾಡಬೇಡಿ. ಎಲ್ರಿಗೂ ಏಜ್ ಆಗುತ್ತೆ, ಎಲ್ಲರೂ ಒಂದಿನ ಸಾಯೋದೆ. ಯಾರು ಈ ಭೂಮಿ ಮೇಲೆ ಪರ್ಮನೆಂಟ್ ಆಗಂತೂ ಉಳಿಯಲ್ಲ, ಎಂತೆಂಥವ್ರೋ ಹೋದ್ರು. ಮಾತಾಡೋದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರಲಿ. ಒಬ್ಬರ ಬಗ್ಗೆ ಏನಾದರೂ ಹೇಳಬೇಕಂದ್ರೆ, ಒಂದು ಪಬ್ಲಿಕ್ ಮೀಡಿಯಾದಲ್ಲಿ ಏನಾದರೂ ಒಂದು ಮೆಸೇಜು, ಕಾಮೆಂಟ್ ಹಾಕಬೇಕಂದ್ರೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು, ಜ್ಞಾನ ಇಟ್ಕೊಂಡು ಇರೋದನ್ನು ಕಲ್ತ್ಕೊಳ್ಳಿ. ಯಾರೇ ಆಗಿರ್ಬೋದು, ಬಾಯಿಗೆ ಬಂದಂಗೆಲ್ಲ ನಿಮ್ಗಿಷ್ಟ ಬಂದಂಗೆಲ್ಲ ಮಾತಾಡೋದು ತಪ್ಪಾಗತ್ತೆ. ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಸೋಷಿಯಲ್ ಮೀಡಿಯಾನ ಮೇಂಟೈನ್ ಮಾಡೋದು ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ನೀವು ಏನೇ ಅಂದ್ರೂ ಥ್ಯಾಂಕ್ ಯು ಸೋ ಮಚ್, ಓಕೆ ಅನ್ಬೇಕು. ಬಟ್ ಹಂಗೆಲ್ಲ ಮಾತುಗಳು ಹೇಳ್ಬೇಡಿ. ಎಲ್ಲೋ ಒಂದು ಕಡೆ ನಾವು ಇಷ್ಟು ನಗ್ತಾ ಇದ್ರೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಆಗತ್ತೆ. ಯಾರಿಗೂ ನೋವು ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಏನಾಗುತ್ತೆ, ಯಾರೇ ಆಗಲಿ, ನೀವಾಗಲಿ ನಾವಾಗಲಿ, ನಮ್ಮಲ್ಲಿ ಏನೋ ಮನಸ್ಸಿನಲ್ಲಿ ನಾವು ಕೊರಗ್ತಾ ಇರ್ತೀವಿ. ನಾವು ಹಿಂಗೆ ಆಗ್ಬಿಟ್ಟಿದಾರಲ್ಲ ಅನ್ನೋಕ್ಕೆ ಏನು ಕಾರಣ ಅಂದರೆ, ಒಳಗಡೆನೆ ಕೊರಗಿದಾಗ ಮನುಷ್ಯ ಏನಾಗ್ತಾರೆ ಹೇಳಿ, ಇದೇ ರೀತಿ ಆಗೋದು. ಹಾಗಾಗಿ ತುಂಬ ವರ್ಷದಿಂದನೂ ಇತ್ತು. ಅದನ್ನು ಹೇಳ್ಕೊಳ್ಬೇಕೋ ಬೇಡವೋ, ಜನ ಹೇಗೆ ತಗೊಳ್ತಿರೋ ನೀವುಗಳು, ಆಮೇಲೆ ನನ್ನ ಸುತ್ತಮುತ್ತ ಇರೋರು ಹೇಗೆ ತಗೊಳ್ತಾರೋ, ಸ್ನೇಹಿತರು ಹೇಗೆ ತಗೊಳ್ತಾರೋ ಅಂತ ಹೇಳೋದು ಒಂಥರ ಗೊಂದಲದಲ್ಲಿ ಇತ್ತು. ಬಟ್ ಇವಾಗ ಸ್ನೇಹಿತರೆಲ್ಲ ನನ್ನ ಅವತ್ತು ಯಾವ ಥರ ಇದ್ರು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಮಾತಾಡಿಸುವಂಥ ಸ್ನೇಹಿತರಾಗಿದ್ದಾರೆ. ನನ್ನ ಚಿತ್ರರಂಗನ ನಾನು ಯಾವತ್ತೂ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಏಕೆಂದರೆ ಎಲ್ಲೂ ನನಗೆ ನೋವು ಮಾಡದಂಗೆ ನನ್ನನ್ನು ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದೀನಿ. ನಾನು ಸುಮಾರು 30 ವರ್ಷದಿಂದ ಒಂದು 200, 250, 300 ಸಿನಿಮಾಗಳು, ಸೀರಿಯಲ್ಲು, ನಾಟಕ ಎಲ್ಲದರಲ್ಲೂ ನಾನು ಮಾಡಿದ್ದೀನಿ. ಇಲ್ಲಿ ಬಂದು ಕೂತ್ಕೊಂಡು ಇಷ್ಟೊತ್ತು ಮಾತಾಡಬೇಕಂದ್ರೆ ಅದಕ್ಕೊಂದು ಯೋಗ್ಯತೆ ಇದ್ದರೆ ಮಾತ್ರ ಮಾತಾಡೋಕ್ಕಾಗತ್ತೆ, ಒಂದು ವಿಷಯಗಳಿದ್ರೆ ಮಾತ್ರ ಮಾತಾಡೋಕ್ಕಾಗತ್ತೆ. ಸುಮ್ಮನೆ ಕೂತ್ಕೊಂಡು ಕತೆ ಹೇಳೋಕ್ಕೆ ನಮಗೂ ತಲೆ ಕೆಟ್ಟಿಲ್ಲ. ಪಾಪ ವೀರೇಶ್ ಅವ್ರಿಗೂ ನಿಮ್ಮಿಬ್ಬರಿಗೆ ಕೆಲಸ ಇಲ್ಲ ಅಂದರೆ ಅವ್ರಿಗೂ ಬೇಕಾದಷ್ಟು ಕೆಲಸ ಇದೆ, ಟೈಮೇ ಇಲ್ಲ ಅವರಿಗೆ. ನಮಗೂ ಕೆಲಸ ಇದೆ, ಏನೋ ಶೂಟಿಂಗ್ ಇಲ್ಲ ಏನಿಲ್ಲ ಅಂದ್ರೆ ನಮ್ಗೆ ಮನೇಲಿ ಏನಾದರೂ ಮಾಡ್ತಾ ಇರ್ತೀವಿ, ನಮಗೂ ಕೆಲಸ ಇದೆ, ಅವ್ರಿಗೂ ಬೇಕಾದಷ್ಟು ಕೆಲಸ ಇದೆ. ಯಾರಿಗೂ ಕೆಲಸ ಇಲ್ಲದೆ ಟೈಮ್ ಪಾಸಿಗೆ ಏನು ಮಾಡ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ, ಅದೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಅಂತ ನಾನು ಸ್ವಲ್ಪ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರು ಯಾರೂ ಒಂದು ಹೇಳ್ಕೊಳ್ಳಿ, ಒಂದು ಒಳ್ಳೆ ಸ್ನೇಹಿತರ ಹತ್ರ ಏನಾದರೂ ಮನಸ್ಸು ಬಿಚ್ಚಿ ಮಾತಾಡಿ, ಅವಾಗ ನೆಮ್ಮದಿಯಾಗಿ ಖುಷಿಯಾಗಿರ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅದೇ ಹೇಳದ್ನಲ್ಲ, ಸಿನಿಮಾಗಳು ಸ್ವಲ್ಪ ನೋಡಿ, ಕನ್ನಡ ಸಿನಿಮಾ. ಬರೀ TV ಸೀರಿಯಲ್ ಮುಂದೆ ಕೂತ್ಕೊಳ್ಬೇಡಿ. ಸ್ವಲ್ಪ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ. ಅವಾಗ ಯಾರ್ಯಾರು ಕಲಾವಿದರು ಇದ್ದಾರೆ ಏನು ಅಂತ ಹೇಳೋದು ಅರ್ಥ ಆಗತ್ತೆ. ಎಲ್ಲೋ ಒಂದು 4 ಗೋಡೆಗಳ ಮಧ್ಯೆ ಕೂತ್ಕೊಂಡ್ಬಿಟ್ಟು ಪ್ರಪಂಚ ಗೊತ್ತಿಲ್ಲದೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ಅಲ್ವಾ? ದಯವಿಟ್ಟು ಹೆಡ್ಡಿಂಗ್ಗಳು ನೋಡಿ ಕಾಮೆಂಟ್ ಮಾಡಬೇಡಿ. ಆ ವಿಷಯನ ಪೂರ್ತಿ ನೋಡಿ, ವಿಷಯ ಪೂರ್ತಿ ನೋಡಿಬಿಟ್ಟು ಕಮೆಂಟ್ ಮಾಡಿ. ಒಂದು ಮನೆ ವಿಷಯಕ್ಕೆ ಬರ್ತೀನಿ. ಮನೆ ಸತ್ಯವಾಗ್ಲೂ ಹೇಳ್ತೀನಿ, ನನ್ನ ಮನೆಯಲ್ಲಿ ನನ್ನ ಸಿನಿಮಾದ ದುಡ್ಡು 10 ರೂಪಾಯಿ ಇಲ್ಲ. ನಮಗೂ ಜಮೀನುಗಳಿದೆ, ನಾವು ಬೇರೆ ಬಿಸ್ನೆಸ್ಗಳು ಮಾಡ್ತೀವಿ. ಹಾಗಾಗಿ ಅದರಲ್ಲಿ ಸಂಪಾದನೆ ಮಾಡದಂಥ ಮನೆ ಇದು. ಯಾರು ಕೊಟ್ಟರು, ಯಾವನ್ರಿ ಕೊಡ್ತಾನೆ? ಒಂದು ಖರ್ಚಿಪ್ ಕೊಡ್ಬೇಕಂದ್ರೆ ಯೋಚನೆ ಮಾಡೋ ಕಾಲದಲ್ಲಿ ನಮ್ಮಂಥವ್ರಿಗೆ ಯಾರು ಕೊಡ್ತಾರೆ? ಯಾರು ಕೊಟ್ಟರು ನಮ್ಗೆ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನನಗೂ ನಮ್ಮ ಅಪ್ಪ ಮಾಡಿದ ಆಸ್ತಿ ಇದೆ, ಇದಿಲ್ಲ ಅಂದರೆ ಅಲ್ಲೋಗಿ ನಾವು ರೈತರು, ನಾವು ದುಡ್ಕೊಂಡು ತಿನ್ನೋಕ್ಕೆ ನಮಗೆ ಗೊತ್ತಿದೆ, ಯಾವನೇನು ಕೊಡಲ್ಲ. ಈ ಥರ ಮಾತುಗಳು ಏನು ನಿಮಗೆ ಯಾರಾದರೂ ಪುಕ್ಷಟೆ ಕೊಟ್ಟಿದ್ದಾರಾ? ಮೋಸ್ಟ್ಲಿ ನಂಗೆ ಅನಿಸುತ್ತೆ ನೀವೇನಾದರೂ ಬೇರೆಯವ್ರ ಹತ್ರ ತಗೊಂಡಿರಬೇಕು, ಅದಕ್ಕೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದ್ದೀರಾ. ದಯವಿಟ್ಟು ಅದೆಲ್ಲ ಮಾತಾಡಿ, ಯಾರಿಗೂ ಕೊಡಲ್ಲ, ಅದೆಲ್ಲ ಸುಳ್ಳು. ಬಟ್ ಎಲ್ಲರೂ ಕಷ್ಟಪಟ್ಟು ತಗೊಂಡಿರ್ತಾರೆ, ಎಲ್ಲ ಕಷ್ಟದಿಂದನೇ ಬಂದಂಥದ್ದು. ಒಂದೊಂದು ಪಿನ್ನು ಸೂಜಿನೂ ನಾವೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು, ಯಾರ್ದು ಏನೂ ಇಲ್ಲ.
ಓಕೆ, ಇನ್ನೊಂದ್ಸಲಿ ಯಾರಿಗೂ ಹಂಗೆ ಹೇಳಕ್ಕೂ ಹೋಗ್ಬೇಡಿ.